खानापूर तालुक्यातील रायण्णा नंदगडपासून अवघ्या 5 किलोमीटर अंतरावर असलेल्या ऐतिहासिक कदंब राजवंशाच्या दुसरी राजधानी हलसीमध्ये अनेक प्राचीन मंदिरे आजही अस्तित्वात आहेत। त्यापैकीच एक म्हणजे हलसीपासून 5 किलोमीटर अंतरावर डोंगरावर वसलेलं रामतीर्थ मंदिर। रामतीर्थ किंवा रामलिंगेश्वर मंदिर हे मलनाडू प्रदेशातील ऐतिहासिक हलसी गावाजवळील एका डोंगरावर स्थित एक प्राचीन मंदिर आहे। हे मंदिर निश्चितच ऐतिहासिक आणि प्राचीन आहे। त्याची रचना कदंब राजघराण्याने केल्याचं मानलं जातं। रामतीर्थमध्ये एक पवित्र जलकुंड आणि 3 मंदिरे आहेत, ज्यातील 2 पूर्ण आहेत आणि 1 अपूर्ण आहे। हा परिसर दूरस्थ ठिकाणी असल्यानं मंदिरे चांगल्या स्थितीत जतन करण्यात आली आहेत। हे ठिकाण शांत आणि आध्यात्मिक वातावरणासाठी प्रसिद्ध आहे। ज्यांना शांततेत पूजा अर्चा करायची आहे त्यांच्यासाठी हे मंदिर एक उत्तम स्थान आहे। शिवरात्रीच्या दिवशी इथे विशेष पूजा केली जाते, ज्यासाठी हजारो भक्त दर्शनासाठी येतात, असे स्थानिक रहिवासी वासू तळवार यांनी सांगितले। ಇದು ಖಾನಾಪುರ ತಾಲೂಕಾ ಹಲಸಿ ಅಂತ ಹೇಳಿ ಹಲಸಿ ಇದು ಕದಂಬರದ ಎರಡನೇ ರಾಜಧಾನಿ ಹಲಸಿ, ಮೂರನೇದು ಗೋವಾ ಕದಂಬರು। ಇಲ್ಲಿ ಎರಡನೇ ರಾಜಧಾನಿ ಅಂತೇಳಿ ಕದಂಬರ 2ನೇ ಶತಮಾನದಾಗ ಇವು ಗುಡಿಗಳೆಲ್ಲ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ। ಇದನ್ನು ಕೆತ್ತನೆಯನ್ನು ಚಕನಾಚಾರಿಗಳು ಮಾಡಿದರು ಅಂಥೇಳಿ ನಮ್ಮ ಪುರಾವೆಗಳು ಹೇಳ್ತಾವೆ। ಆಮೇಲೆ ಹಲಸಿ ಒಳಗೆ ನರಸಿಂಹ ಟೆಂಪಲ್ ಏನೈತಿ ಅಲ್ಲಿ ಕೆತ್ತನೆ ಇದೊಂದು ಪುರಾವೆ ಅದಕ್ಕೆ ಇದನ್ನೈತಿ ಕೆತ್ತನೆ ಆ ಇದ್ರೊಳಗೆ ಓದ್ಕೊಂತ ಬಂದರೆ ಇದು ಹಿಸ್ಟ್ರಿ ನಮ್ಗೆ ಇದನ್ನು ಹೇಳ್ತಾರೆ। ಇದು ಹಲಸಿಂದ 2 ಕಿಲೋಮೀಟರ್ ರಾಮೇಶ್ವರ ಅಂತೇಳಿ ರಾಮತೀರ್ಥ ಅಂತಂದರೆ ಇಲ್ಲಿ ಈಶ್ವರನ ಮೂರ್ತಿ ಇದೆ। ಅದರ ವರ್ಷಕ್ಕೊಂದು ನಾವು ಇದನ್ನು ಜಾತ್ರೆ ಮಾಡ್ತೀವಿ। ಅಲ್ಲಿ ನರಸಿಂಹ ಟೆಂಪಲ್ದ ನಾವು ಶಿಗಿ ಹುಣ್ಣಿಮೆಗೆ ಜಾತ್ರೆ ಮಾಡ್ತೀವಿ, ಇದನ್ನು ಗೌರಿ ಹುಣ್ಣಿಮೆಗೆ ಜಾತ್ರೆ ಮಾಡ್ತೀವಿ। ಅಲ್ಲಿಂದ ನಮ್ದು ನರಸಿಂಹ ದೇವಸ್ಥಾನದಿಂದ ಪಾಲ್ಕಿ ಬರ್ತೈತಿ। ಒಂದು ದಿವಸದ ನಾವು ಇಲ್ಲಿ ಊಟ ಗೀಟ ಮಾಡಿ ಇಲ್ಲಿ ಈ ಥರದ ಜಮೀನು ಐತಿ, ಆ ಜನರು ಇಲ್ಲಿ ಊಟ ಕೊಡ್ತಾರೆ। ಊಟ ಮುಗಿಸ್ಕೊಂಡು ನಾವು ಸಾಯಂಕಾಲ ಹೋಗ್ತೀವಿ। ಇಲ್ಲಿ ಸೈಡ್ಗೆ ಇದು ಮಾಚಿಗಡ ಅಂತೇಳಿ ಇಲ್ಲಿ ದೇವಸ್ಥಾನ ಇದೆ। ಈ ಸೈಡ್ ಅನಗಡೆ ಅಂತ ಊರದೆ, ಇಲ್ಲಿ ಸೈಡ್ ಪೂರ್ವಕ ಬಾಂಬಾಡ ಅಂತ ಊರದೆ, ಈ ಸೈಡ್ ಹಲಸಾಲ್ ಅಂತ ಊರದೆ। ಪ್ರತಿ ವರ್ಷ ಮಹಾಶಿವರಾತ್ರಿಗೆ ಇಲ್ಲಿ ಜನರು ಏನೂ ಇಲ್ಲ ಅಂತಂದ್ರೆ 2ರಿಂದ 2,500 ಮಂದಿ ಬರ್ತಾರೆ। ಮಹಾಶಿವರಾತ್ರಿ ಒಳಗೆ ಇಲ್ಲಿ ನೈಟ್ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ। ನೈಟ್ ಕಾರ್ಯಕ್ರಮ, ಭಜನೆ, ಆಮೇಲೆ ಬಾರುಡ ಭಜನೆ, ಆಮೇಲೆ ಶಿವ ಭಜನೆ ಇವನ್ನೆಲ್ಲ ಇಟ್ಕೊಂಡಿರ್ತಾರೆ। ಬೆಳಿಗ್ಗೆ ಇಲ್ಲಿಂದ ಉಪವಾಸನ ಮಾಡ್ಕೊಂಡು ಇಲ್ಲಿ ಶೇಂಗಾ ಮತ್ತು ಬೆಲ್ಲ ಉಪವಾಸ ಮಾಡ್ತಾರೆ। ಬೆಳಿಗ್ಗೆ ಅಡಿಗೆ ಮಾಡಿಕೆ ಮಹಾಶಿವರಾತ್ರಿ ದಿವಸ ಇದನ್ನು ಉಪವಾಸ ಇಲ್ಲಿ ಬಿಟ್ಟು ಮಹಾಪ್ರಸಾದ ಮಾಡ್ಕೊಂಡು ಸಾಯಂಕಾಲ ಹೋಗ್ತಾರೆ। 1,500ರಿಂದ 2,000 ಮಂದಿ ಜನರು ಬರ್ತಾರೆ। ವಿಶೇಷ ಪೂಜಾ ಇಲ್ಲಿ ನಮ್ಮ ಬೆಳಗಾವದವ್ರು ಮಾಡ್ತಾರೆ। ಎಲ್ಲೆಲ್ಲಿಂದ ಜನ ಬಂದಿರ್ತಾರಲ್ಲ ಅವ್ರವ್ರದ್ದು ವಿಶೇಷ ಪೂಜಾ ಇಲ್ಲಿ ಇಟ್ಕೊಂಡಿರ್ತಾರೆ। ಇಲ್ಲಿ ನಮ್ಮ ಊರಾಗಿನ ಬರ್ಜಿಗಳು ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಏನು ಪೂಜಾರಿ ಇದಾರ ಅವ್ರ ಪೂಜಾರಿ ಅವರು ಮಹಾಭಿಷೇಕ ಮಾಡಿಕೆ ಮಹಾಪೂಜಾ ಮಾಡಿಕೆ ಮಹಾಪ್ರಸಾದ ಅಂತೇಳಿ ಮತ್ತು ಊಟವನ್ನು ಕೊಡ್ತಾರೆ। ಇಲ್ಲಿ ಇದೇ ಗ್ರೌಂಡದೊಳಗೆ ಇಲ್ಲಿ ಭಜನೆ ಹೋಮ ಹವನ ಇಲ್ಲಿ ಮಾಡ್ತಿರ್ತಾರೆ ಮಹಾಶಿವರಾತ್ರಿಗೆ। ಅನುಕೂಲ ರಸ್ತೆ ಸರ್ ಇಲ್ಲಿ ಏನಾಗೈತಿ, ಬರುವಂಥ ಜನರಿಗೆ ಈಗೀಗಲ ಭಕ್ತರು ಭಾಳ ಬರ್ತಾರೆ। ಡೈಲಿನೇ ಏನೂ ಇಲ್ಲಾಂದ್ರೆ 100ರಿಂದ 200 ಜನರು ಬರ್ತಾರೆ। ಆದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಇದ್ರ ಬಗ್ಗೆ ನಾವು ಅವ್ರಿಗೆ ನೆದರಿಗೆ ತಂದ ಮ್ಯಾಗ ಅವ್ರು ಏನು ಇದ್ರ ಬಗ್ಗೆ ರೆಸ್ಪಾನ್ಸ್ ತೊಗೊಳಕ್ಕಂತ ಇರಲಿಲ್ಲ। ನಿನ್ನೆ ನಮ್ಮ ಕಾಗೇರಿ ಸಾಹೇಬ್ರು ಬಂದಿದ್ರು, ಕಾಗೇರಿ ಸಾಹೇಬ್ರಿಗೆ ನಾವು ಮುಂದೆ ಅದನ್ನು ಬೇಡಿಕೆ ಇಟ್ಟು ಇಲ್ಲಿ ಸರ್ ಹಿಂಗೆ ಐತೆ ಅಂತೇಳಿ ಕೆಲವೊಂದು ಮಂದಿ ಫಾರೆಸ್ಟ್ ಇವ್ರದ್ದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದು ನರಸಿಂಹ ಟೆಂಪಲ್, ಸುವರ್ಣೇಶ್ವರ ಟೆಂಪಲ್, ಕಲ್ಮೇಶ್ವರ ಟೆಂಪಲ್ ಮತ್ತು ರಾಮತೀರ್ಥ ಟೆಂಪಲ್ ಇವು 4 ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಆಲ್ರೆಡಿ। ಈ ಆರ್ಕಾಲಜಿ ಡಿಪಾರ್ಟ್ಮೆಂಟಿಗೆ ಹೋದಿಂದ ಇವು ಸುಮ್ಮನೆ ಆಗಲಿ ಕಲರ್ ಆಗಲಿ ನಮಗೇನು ಮಾಡಕ್ಕೆ ಕೊಡೋದಿಲ್ಲ। ಅವರು ಬರೀ ಏನು ಗುಡಿಗೆ ಬರೋದು ಪೂಜೆ ಮಾಡೋದು, ನಮಗೆ ಒಳಗೆ ಏನು ಮಾಡಲಿಕ್ಕೆ ಕೊಡೋದಿಲ್ಲ। ಇವು 4 ಟೆಂಪಲ್ ಇದು ನೀವು ಹೊರತುಪಡಿಸಿಕೆ ಇಲ್ಲಿ ಟೆಂಪಲ್ಗಳು ಹಲಸಿ ಒಳಗೆ ಜಕಣಾಚಾರಿ ಕೆತ್ತನೆ ಟೆಂಪಲ್ಗಳು ಭಾಳ ಅದಾವೆ। 12ರಿಂದ 13 ಈಶ್ವರಲಿಂಗ ಅದಾವೆ ಇಲ್ಲಿ। 12ರಿಂದ 13 ಈಶ್ವರಲಿಂಗ ಅಂದ್ರೆ ಸರ್ ರೌಂಡಿಂಗ್ 1 ಕಿಲೋಮೀಟರ್ ಒಳಗೆ ಹಲಸಿ ಒಳಗೆ ಸರ್ ರೌಂಡಿಂಗ್ 12ರಿಂದ 13 ಈಶ್ವರಲಿಂಗ ಅದಾವ। ಆಮೇಲೆ ವ್ಯಾಸತೀರ್ಥ ಅಂತ ಐತಿ, ಅಲ್ಲೂ ದೇವಸ್ಥಾನ ಇದೆ। ಇದು ಮೂಲ ದೇವಸ್ಥಾನಪ್ಪ, ಹಲಸಿದ ಮೂಲ ದೇವಸ್ಥಾನ ಅಂತಂದ್ರೆ ನರಸಿಂಹ ಟೆಂಪಲ್। ಅದನ್ನು ಹೊರತುಪಡಿಸಿ ಕಲ್ಮೇಶ್ವರ, ಹಟಕೇಶ್ವರ, ರಾಮೇಶ್ವರ, ಸುವರ್ಣೇಶ್ವರ, ಗೋಕರ್ಣೇಶ್ವರ
ಈ ನಮೂನೆ ದೇವಸ್ಥಾನಗಳ ಹೆಸರಿನಿಂದ ಕರೀತಾರೆ. ಎಲ್ಲ ಮಾತ್ರ ಪೂರ್ವಿ ಎಲ್ಲ 2ನೇ ಶತಮಾನದನ ಜಕಣಾಚಾರ್ಯ ಕೆತ್ತನೆಗಳನ್ನ अदाव. मंदिराकडे जाण्यासाठी रस्त्यांची योग्य सोय नसल्यानं भाविकांना त्रास सहन करावा लागतो. त्यामुळे स्थानिक लोकप्रतिनिधींनी याकडे लक्ष द्यावं अशी मागणी करण्यात येत आहे. प्रसन्न कुंभार, KMM मराठी, खानापूर.